ಸಂತತ ಇಲ್ಲಿ ಸಂತತ. ಅಲ್ಲ ಅವ್ರನ್ನೂ ಹಂಗೆ ಮುಂದೆ ಉತ್ತರದಲ್ಲಿ ಹಿಮಾಲಯ ನಮಗೆ ಕಾವಲು, ಉತ್ತರದಲ್ಲಿ ಹಿಮಾಲಯ ನಮಗೆ ಕಾವಲು, ಉಳಿದ ಕಡೆಗಳಲ್ಲಿ ನಮಗೆ ಕಡಲು ಕಾವಲು. ಉತ್ತರದಲ್ಲಿ ಹಿಮಾಲಯ ನಮಗೆ ಕಾವಲು, ಉಳಿದ ಕಡೆಗಳಲ್ಲಿ ನಮಗೆ ಕಡಲು ಕಾವಲು. ವೈರಿ ಪಡೆಗಳ ಹಿಂದೆ ಮೆಟ್ಟುವ, ವೈರಿ ಪಡೆಗಳ ಹಿಂದೆ ಮೆಟ್ಟುವ, ವಿಜಯ ಪಥದಿ ಅಡಿಗಳಿಟ್ಟು ಕಲಿಗಳಾಗುವ, ವಿಜಯ ಪಥದಿ ಅಡಿಗಳಿಟ್ಟು ಕಲಿಗಳಾಗುವ. ವೀರ ಧೀರರಾಳಿದ ಭವ್ಯ ಭಾರತ ನಮ್ಮ ಭಾರತ. ಶಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತತ, ಇಲ್ಲಿ ಸಂತತ. ಲಕ್ಷ್ಮೀಬಾಯಿ ಚೆನ್ನಮ್ಮರ ವೀರ ಸಂತತಿ, ಬುದ್ಧ ಬಸವ ಚೈತನ್ಯರ ಪುಣ್ಯ ಸಂತತಿ. ಲಕ್ಷ್ಮೀಬಾಯಿ ಚೆನ್ನಮ್ಮರ ವೀರ ಸಂತತಿ, ಬುದ್ಧ ಬಸವ ಚೈತನ್ಯರ ಪುಣ್ಯ ಸಂತತಿ. ಕಲೆಯು ಸಾವಿರ ಚೆಲುವಿನಾಗರ, ಕಲೆಯು ಸಾವಿರ ಚೆಲುವಿನಾಗರ, ಈ ಮಣ್ಣ ಕಣಕಣವು ಸ್ವರ್ಗ ಸುಂದರ. ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾಗಿ ಧರ್ಮ ನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ Constitution of India, we the people of India, having solemnly resolved to constitute India into a sovereign, socialist, secular, democratic republic, and to secure to all its citizens justice, social, economic, and political liberty of thought, expression, belief, faith, and worship, equality of status and of opportunity, and to promote among them all fraternity. ಚರಿತೆ ನಿನ್ನದು, ವೀರಮಾತೆ ಪುಣ್ಯದಾತೆ ದಿವ್ಯ ಪ್ರಭೆಯು ನಿನ್ನದು. ತೀರಗಾಲ ಕಡಲಿಗಿಂತ ನಿನ್ನ ಕರುಣೆ ದೊಡ್ಡದು, ದೂರ ದೂರ ಜಗದಿ ನಿನ್ನ ಕೀರ್ತಿ ಬೆಳಗಿ ಮೆರೆವುದು. ಉತ್ತರದಿ ಹಿಮದ ಗಿರಿಯು ಉರ್ದು ಹಿರಿಯ ಪ್ರಾಥಮಿಕ ಶಾಲಾ ಮತ್ತು ಮೌಲಾನಾ ಆಜಾದ್ ಮಾಡೆಲ್ ಇಂಗ್ಲೀಷ್ ಸ್ಕೂಲ್, ಮಿನಾಜ್ ನಗರ, ಬೆಂಗಳೂರು ಸೌತ್ 1 ಇದು. ಇಲ್ಲಿ ನಾವು
80ನೇ ಸ್ವಾತಂತ್ರ್ಯ ದಿನಾಚರಣೆ ಇವತ್ತು ಆಚರಿಸ್ತೀವಿ. ನಮ್ಮ ಈ ಶಾಲೆ 2002ರಲ್ಲಿ ಪ್ರಾರಂಭವಾಗಿದ್ದು ಒಂದು ಸಣ್ಣ ಕೋಣೆಯಲ್ಲಿ ನಡೀತಾ ಇತ್ತು. ಈ ಸ್ಥಳವನ್ನು ಸರ್ಕಾರ ಮಂಜೂರು ಮಾಡಿದ್ರು. ನಮಗೆ ಈ ಸ್ಥಳದಲ್ಲಿ ಬಂದು ಸ್ಥಳವನ್ನು ನಮ್ಮ ಬೇರೆಯವರು ಆಕ್ರಮಿಸಿಕೊಂಡು ನಮ್ಮನ್ನು ಇಲ್ಲಿಗೆ ಬರೋದಕ್ಕೆ ಬಿಡ್ತಾ ಇರಲಿಲ್ಲ. ಸೊ ಸರ್ಕಾರದ ಸಾಥ್, ಅದೇ ರೀತಿ ನಮಗೆ ಅಧಿಕಾರಿಗಳಿಂದ ತುಂಬ ಒತ್ತಡ ಬಂತು. ಈ ಮಧ್ಯದಲ್ಲಿ ಇದನ್ನು ನಾವು ಜಾಗ ವಶ ಪಡ್ಕೋಬೇಕು ಅಂತ ಹೇಳ್ಬಿಟ್ಟು. ಸೊ ಅದಾದ ಮೇಲೆ 2013ರಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ನಾವಿದನ್ನು ಸರ್ಕಾರದ ಗಮನಕ್ಕೆ ತಂದು ಇದಕ್ಕೆ ಬೇಕಾದ ಕಾನೂನು ರೀತಿಯ ಹೋರಾಟವನ್ನು ಹೋರಾಡಿ ನಮ್ಮ ಜಾಗವನ್ನು ನಾವು ಮತ್ತೆ ಶಾಲೆಗೆ ಪಡೆದು ಅವತ್ತು 2016ನೇ ಇಸವಿಯಲ್ಲಿ ನಾವು ಮೊದಲನೆಯ ಸ್ವಾತಂತ್ರ್ಯ ದಿನಾಚರಣೆಯನ್ನು ಈ ಸ್ಥಳದಲ್ಲಿ ಆಚರಿಸ್ತೇವೆ. ಸೊ ಈಗ ಆ ದಿನ ನಮ್ಮ ಹತ್ರ ಬರೀ 16 ಮಕ್ಕಳಿದ್ದು ಇವತ್ತು 580 ಮಕ್ಕಳಿದ್ದಾರೆ ನಮ್ಮ ಶಾಲೆಯಲ್ಲಿ. ಸುಮಾರು 30ರಿಂದ 35 ನಮ್ಮ ಹತ್ರ ಶಿಕ್ಷಕರಿದ್ದಾರೆ. ಸೊ ಎಲ್ಲದಕ್ಕೂ ಊರವರ ಸಹಕಾರ, ಅದೇ ರೀತಿ ನಮ್ಮ ಸ್ನೇಹಿತರ ಸಹಕಾರ, ಸರ್ಕಾರದ ಕೊಡುಗೆ, ಅದೇ ಎಲ್ಲವೂ ಇದೆ ಇದರಲ್ಲಿ. ಹೆಚ್ಚಿನದಾಗಿ ನಮ್ಮ ಶಾಲೆ ಬೆಂಗಳೂರು ದಕ್ಷಿಣದಲ್ಲೇ ಉರ್ದು ಶಾಲೆಯಲ್ಲಿ ಹೆಚ್ಚಿನ ಮಕ್ಕಳು ನಮ್ಮ ಶಾಲೆಯಲ್ಲಿ ದಾಖಲಾತಿ ಹೊಂದುತ್ತಾರೆ. ಕಾರಣ ಅಂತ ಹೇಳಿದ್ರೆ ನಮ್ಮ ಶಾಲೆಯ ಒಂದು ವ್ಯವಸ್ಥೆ, ಒಂದು ಶಿಸ್ತು, ಅದೇ ರೀತಿ ನಮ್ಮ ಶಿಕ್ಷಕರು ಅವರಿಗೆ ನೀಡುತ್ತಿರುವಂಥ ಉತ್ತಮವಾದ ಶಿಕ್ಷಣ. ಸೊ ಇದರಲ್ಲಿ ನಾವು ಬೆಂಗಳೂರು ದಕ್ಷಿಣದಲ್ಲೇ ನಂಬರ್ 1 ಇದ್ದೀವಿ. ಅದಕ್ಕಾಗಿ ನಮ್ಮ ಎಲ್ಲ ಶಿಕ್ಷಕರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನನ್ನ ಹೆಸರು ಅಬ್ದುಲ್ ರಜಾಕ್ ಅಂತ. ನಾನು ಬಂದ್ಬಿಟ್ಟು ಮಿನಾಜ್ ವೆಲ್ಫೇರ್ ಆ್ಯಂಡ್ ಎಜುಕೇಷನಲ್ ಡೆವಲಪ್ಮೆಂಟ್ ಟ್ರಸ್ಟ್ ಅಂತ ನಾವು ಒಂದು ಟ್ರಸ್ಟ್ ಮಾಡ್ಕೊಂಡಿದ್ದೀವಿ. ಇದಕ್ಕೋಸ್ಕರ ನಾನು ಅದರ ಅಧ್ಯಕ್ಷ ಆಗಿದ್ದೀನಿ. ಆ ಟ್ರಸ್ಟಿನ ಪೂರ್ತಿ ಎಲ್ಲ ಕೆಲಸವು ನಮ್ಮದು ಸಮಾಜ ಸೇವೆ, ಅದರ ರೀತಿ ಶಿಕ್ಷಣಕ್ಕಾಗಿ ನಾವು ಅದನ್ನು ಆ ಶಿಕ್ಷಣ ಟ್ರಸ್ಟಿನ ಎಲ್ಲ ವ್ಯವಸ್ಥೆಯನ್ನು ಮುಡಿಪಾಗಿಟ್ಟಿದ್ದೇವೆ. ಧನ್ಯವಾದ. ನನ್ನ ಹೆಸರು ಸಮೀನಾ ಕೌಸರ್. ನಾನು ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಮಿನ್ಹಾಜ್ ನಗರ ಶಾಲೆಯಲ್ಲಿ ಉರ್ದು ಶಿಕ್ಷಕಿಯಾಗಿ ಕೆಲಸವನ್ನು ನಿರ್ವಹಿಸುತ್ತಿದ್ದೇನೆ. ನಾನು ಇಲ್ಲಿ ಬಂದು 3 ಇಯರ್ಸ್ ಆಗಿದೆ. ಬಿಫೋರ್ 3 ಇಯರ್ಸ್ ನಮ್ಮದು ಶಾಲೆ LPS ಇತ್ತು. ಲಾಸ್ಟ್ ಇಯರ್ ಇಂದ ನಮ್ಮ ಶಾಲೆ HPS ಆಗಿದೆ. ಆದ ಕಾರಣ ನಮ್ಮದು ಸ್ಟ್ರೆಂತ್ 1 to 5th ಅಲ್ಲೇ ನಮ್ಮದು 121 ಸ್ಟ್ರೆಂತ್ ಇತ್ತು. ನಾವು ಫ್ರಮ್ 1 to 7th ವಿ ಹ್ಯಾವ್ 200 ಮೇಲೆ ಸ್ಟ್ರೆಂತ್ ಆಗಿದೆ. ನಾವು ಎಲ್ಲ ಶಿಕ್ಷಕರು ಒಂದು ಒಳ್ಳೆ ಬಾಂಧವ್ಯದಿಂದ ಎಲ್ಲ ಪ್ರೋಗ್ರಾಮ್ಸ್ ಅನ್ನು ಏನು ಮಕ್ಕಳಿಗೆ ಓದಿಸ್ತೀವಿ ಅದನ್ನು ನಾವು ವಾಟ್ಸಪ್ ಮೂಲಕ ಪೇರೆಂಟ್ಸ್ ತಿಳಿಸ್ತೀವಿ, ಅದನ್ನು ವೈರಲ್ ಮಾಡ್ತೀವಿ. ಅದೆಲ್ಲ ನೋಡಿಬಿಟ್ಟು ಪೇರೆಂಟ್ಸ್ ಎಲ್ಲ ನಮಗೆ ಅಟ್ರಾಕ್ಟ್ ಆಗಿದ್ದಾರೆ, ನಮ್ಮ ಟೀಚಿಂಗ್ಗೆ ಅಟ್ರಾಕ್ಟ್ ಆಗಿದ್ದಾರೆ, ಆಮೇಲೆ ನಮ್ಮ ಪ್ರೋಗ್ರಾಮ್ಸ್ಗೆ ಅಟ್ರಾಕ್ಟ್ ಆಗಿದ್ದಾರೆ. ಅದಕ್ಕಿಂತ ನಮ್ಮ ಸ್ಟ್ರೆಂತು ಜಾಸ್ತಿ ಆಗಿದೆ. ಸೌತ್ ಒನ್ನಲ್ಲಿ ನಮ್ಮದು ಉರ್ದು ಶಾಲೆಯಲ್ಲಿ ಈಗ ಇಂಗ್ಲೀಷ್ ಮೀಡಿಯಂ ಆಗಿದೆ. ಅದಕ್ಕೋಸ್ಕರ ಉರ್ದು ಇಂಗ್ಲೀಷ್ ಮೀಡಿಯಂ ಸೇರಿ ನಮ್ಮದು 200 ಮೇಲೆ ಸ್ಟ್ರೆಂತ್ ಆಗಿದೆ. ಆಮೇಲೆ ಎಲ್ಲ ಪೇರೆಂಟ್ಸು ನಮ್ಮಿಂದ ತುಂಬ ಖುಷಿಯಾಗಿದ್ದಾರೆ. ನಮ್ಮ ಪ್ರೋಗ್ರಾಮ್ಸು ಎಲ್ಲ ಒಳ್ಳೆ ನಮ್ಮದು ಸಹಕಾರ ಇದೆ. SDM ಸಹಕಾರ ತುಂಬ ಚೆನ್ನಾಗಿದೆ. ನಮ್ಮ HM ಸಹಕಾರ ಇದೆ. ನಾವು ಟೀಚರ್ಸ್ ಎಲ್ಲರೂ ಸೇರಿ ಒಂದು ನಮ್ಮ ಶಾಲೆಗೆ ಇನ್ನೂ ಇಂಪ್ರೂವ್ ಮಾಡಬೇಕು ನಮ್ದು ಆಸಕ್ತಿ ಇದೆ. ದೇವರು ನಮಗೆ ಒಳ್ಳೇದು ಮಾಡಲಿ, ನಮ್ಮ ಮಕ್ಕಳಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಹಲವಾರು ವರ್ಷದಿಂದ ನಮ್ಮ ಈ ಮಿನಾಜರ್ ಉರ್ದು ಸ್ಕೂಲ್ ಶಾಲೆ ಶುರು ಮಾಡಿದಿಂದ ಮಾಡ್ಕೊಂಡು ಬರ್ತಾಯಿದ್ದೀರಿ. ಆಲ್ರೆಡಿ 24 ವರ್ಷಗಳು ಆಗಿದೆ ಮಾಡ್ಕೊಂಡಿದ್ದೀರಿ. ಇವತ್ತು 500 ಮಕ್ಕಳು ಓದ್ತಾ ಇದ್ದಾರೆ ಇಲ್ಲಿ. ಎಲ್ಲ ನಮ್ಮ ಟೀಚರ್ಸು, ನಮ್ಮ ಕಮಿಟಿಯವರೆಲ್ಲ ಇಲ್ಲಿ ಸೆಲೆಕ್ಟರೆಲ್ಲ ಸೇರಿ ಮಾಡ್ಕೊಂಡಿದ್ದೀರಿ. ಚೆನ್ನಾಗಿ ನಡೀತದೆ. ಮುಂದಕ್ಕೂ ಚೆನ್ನಾಗಿ ಮಾಡ್ತೀರಿ. ನಮಗೆ ಭಾಳ ಖುಷಿ ಆಗ್ತದೆ. ಯಾವತ್ತು ನಾವು ಶುರು ಮಾಡಿದ್ರಿ 2002ರಲ್ಲಿ, ಆಗ ಕೇವಲ 20ನಿಂದ 18 ಮಕ್ಕಳಿದ್ರು. ಇವತ್ತು ಪ್ರೈಮರಿ ಮತ್ತು ಹೈಸ್ಕೂಲಲ್ಲಿ 500 ಮಕ್ಕಳಿದ್ದಾರೆ. ಈ ಕಾಂಪೌಂಡಲ್ಲಿ ಅಂಗನವಾಡಿ ಇದೆ. ಇಲ್ಲಿನ ಎಲ್ಲ ಏನಿದ್ದಾರೆ ಡೋನರ್ಗಳು, ಇಲ್ಲಿನ ಮಜಿದಿಯವರು, ಎಲ್ಲರೂ ಏರಿಯಾದ ಎಲ್ಲರೂ ಇಲ್ಲಿ ನಮ್ಗೆ ಹೆಲ್ಪ್ ಚೆನ್ನಾಗಿದೆ. ಹೆಲ್ಪ್ ನೇಚರ್ನಿಂದ ನಮ್ಮ ಸ್ಕೂಲ್ ಬೆಳೀತದೆ. ಅದರ ಜೊತೆ ನಮ್ಮ ಟೀಚರ್ಸು ಬೆಸ್ಟ್ ಟೀಚರ್ಸು ಎಲ್ಲ ನಮ್ಮ ಹೈಸ್ಕೂಲು ಪ್ರೈಮರಿ ಟೀಚರ್ಸು ಎಲ್ಲ ಬೆಸ್ಟ್ ಟೀಚರ್ಸ್ ಇದ್ದಾರೆ. ಅದರಿಂದ ನಮ್ಮ ಮಕ್ಕಳಿಗೆ ಎಲ್ಲ ವಿದ್ಯೆ ಮಾಡೋಕ್ಕೆ ಚೆನ್ನಾಗಿ ಆಗ್ತದೆ. ಚೆನ್ನಾಗಿ ಓದ್ತಾರೆ, ಬೆಳೀತಾರೆ. ಅದರಿಂದ ನಮ್ಗೆ ಅಡ್ಮಿಷನ್ ಜಾಸ್ತಿ ಆಗ್ತದೆ. ವರ್ಷ ನಮಗೆ ಜಾಗ ಚಿಕ್ಕದಾಗಿದೆ, ಅಡ್ಮಿಷನ್ ಜಾಸ್ತಿ ಇದೆ. ಅದರಿಂದ ನಮಗೆ ಬಹಳ ಖುಷಿ ಆಯಿತು. ಮುಂದಕ್ಕೆ ಹೋಗಿ ನಾವು ಇನ್ನೂ ಪ್ರೋಗ್ರಾಮ್ಸ್ ಮಾಡ್ತೀರಿ. ಈ ಎಜುಕೇಷನ್ ಡಿಪಾರ್ಟ್ಮೆಂಟ್ ಮಿನಿಸ್ಟ್ರಿಗೆ ಕರಿತೀರಿ. ಮುಂದಕ್ಕೆ ಹಲವಾರು ಏನಿದೆ ಹೊಸದು ಇದು ಮಾಡ್ತೀರಿ. ಎಲ್ಲರಿಗೂ ಬಂದಿರೋ ಎಲ್ಲರಿಗೂ ಥ್ಯಾಂಕ್ ಯು. 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ನನ್ನ ಹೆಸರು ರಾಧಾ. ನಾನು ಈ ಶಾಲೆಗೆ ಬಂದು ಸುಮಾರು 16 ವರ್ಷಗಳಾಗಿದೆ. ಈ ಶಾಲೆ ಮೊದಲು ಮಿನಾಜ್ ನಗರ ಮಸೀದಿ ಬಿಲ್ಡಿಂಗ್ ನಲ್ಲಿ ನಡೀತಾ ಇತ್ತು. ಆಗ 20 ಮಕ್ಕಳಿಂದ ಸ್ಟಾರ್ಟ್ ಆಗಿದ್ದು. ಈಗ ನಮ್ಮ ಶಾಲೆಯಲ್ಲಿ ಈ ಅಕಾಡೆಮಿಕ್ ಇಯರ್ ಅಲ್ಲಿ ಸುಮಾರು 200ಕ್ಕೂ ಹೆಚ್ಚು ಮಕ್ಕಳ ದಾಖಲಾತಿಯಾಗಿದೆ. ಇದಕ್ಕೆ ಕಾರಣ
ನಮ್ಮ ಶಾಲೆಯಲ್ಲಿ ನಡೆಯುತ್ತಿರುವ ಪ್ರೋಗ್ರಾಮ್ ಇರ್ಬೋದು ಅಥವಾ ಶಿಸ್ತು ವಾತಾವರಣ, ನಮ್ಮ ಶಾಲೆಯಲ್ಲಿ ಶಿಕ್ಷಕರಿಂದ ಸಿಗುತ್ತಿರುವ ಬೋಧನೆ, ಇವೆಲ್ಲ ಕಾರಣಗಳಿಂದಾಗಿ ನಮ್ಮ ಶಾಲೆಯಲ್ಲಿ ದಾಖಲಾತಿ ಹೆಚ್ಚಳವಾಗಿದೆ. ಹಾಗೆಯೇ ಇಲ್ಲಿ ಬರುವ ಪ್ರತಿಯೊಂದು ಮಗುವನ್ನು ನಾವು ಗಮನವಿಟ್ಟು ಬೋಧನೆ ಮಾಡ್ತೀವಿ. ಶಿಸ್ತು ಸಂಯಮ ಎಲ್ಲ ಕಲಿಸ್ತೀವಿ. ತಪ್ಪಿದ್ದರೆ ಪೇರೆಂಟ್ಸ್ ಕರೆದಿ ಅವರಿಗೆ ತಿಳುವಳಿಕೆ ಹೇಳ್ತೀವಿ. ಹಾಗಾಗಿ ನಮ್ಮ ಶಾಲೆಯಲ್ಲಿ ತುಂಬ ದಾಖಲಾತಿ ಹೆಚ್ಚಳವಾಗಿದೆ. ಹಾಗೆ ಈ ಶಾಲೆ ಪ್ರಾರಂಭವಾಗೋದಕ್ಕಿಂತ ಮುಂಚೆ ನಾವು ಮಸೀದಿ ಬಿಲ್ಡಿಂಗ್ನಲ್ಲಿ ನಡೆಸ್ತಾ ಇರೋದ್ರಿಂದ ಆಗ ಸ್ಟ್ರೆಂತ್ ಕಡಿಮೆ ಇತ್ತು. ನೆಕ್ಸ್ಟು ಇಲ್ಲಿ ಈ ಶಾಲೆಗೆ ಶಿಫ್ಟ್ ಆದಮೇಲೆ ತುಂಬ ಸ್ಟ್ರೆಂತ್ ಆಯಿತು. ಯಾಕಂದರೆ ಶಾಲೆ ವಾತಾವರಣ, ಕೊಠಡಿ ವ್ಯವಸ್ಥೆ, ಹಾಗೆ ಇಲ್ಲಿ ಸಿಗುತ್ತಿರುವ ಸರ್ಕಾರದಿಂದ ಸಿಗುತ್ತಿರುವ ಸೌಲಭ್ಯಗಳು ಎಲ್ಲ ಸಹ ಇದು ಪೋಷಕರಿಗೆ ತಲುಪಿ ಇಲ್ಲಿ ತುಂಬ ಶಾಲೆಯಲ್ಲಿ ಎಲ್ಲ ಗುಣಮಟ್ಟದ ಶಿಕ್ಷಣ ನೀಡುತ್ತಿದ್ದು, ಎಲ್ಲ ರೀತಿಯಲ್ಲೂ ವ್ಯವಸ್ಥೆ ಚೆನ್ನಾಗಿರೋದ್ರಿಂದ ಇಲ್ಲಿ ದಾಖಲಾತಿ ಹೆಚ್ಚಳವಾಗಿದೆ. ಇಲ್ಲ, ಇಲ್ಲಿ ಈ ಶಾಲೆಯಲ್ಲಿ ಉರ್ದು ಭಾಷೆಯ ಮಕ್ಕಳು ಮಾತ್ರ, ಮುಸ್ಲಿಂ ಭಾಷೆ ಮಕ್ಕಳು ಮಾತ್ರ ಇದ್ದಾರೆ. ಹಾಗಾಗಿ ಇದು ಉರ್ದು ಮತ್ತು ಇಂಗ್ಲಿಷ್ ತರಗತಿ ಈಗ ಈ ಅಕಾಡೆಮಿಕ್ ಇಯರಿಂದ ನಡೀತಾ ಇದೆ. ಹಾಗಾಗಿ ಈ ಸಲ ನಮ್ಮ ಶಾಲೆಯಲ್ಲಿ ದಾಖಲಾತಿ ಹೆಚ್ಚಳವಾಗಿದೆ. Assalamualaikum. My name is Sufia Fatima. My school name is Government Urdu and English Higher Primary School. यहाँ पे बहुत अच्छा पढ़ाते हैं. यहाँ के टीचर्स बहुत अच्छे हैं. यहाँ बहुत ज़्यादा अच्छा पढ़ाते हैं. यहाँ सभी GUHPS फुल फॉर्म है गवर्नमेंट उर्दू एंड इंग्लिश हायर प्राइमरी स्कूल. How is the education? So beautiful. Education is so beautiful in here. Thank you. My name is Sahar Muskan. My teachers is good. Education is good. My teacher name is Radha ma'am. I am studying 5th standard. All facilities good. School name is GULPS Urdu Primary School. Thank you.